ಮಿಸ್ಟರ್ ಯೋಗೇಶ್ವರ್ ಅವರಿಗೆ 4 ಮಾತುಗಳು. ಯಾಕಂದರೆ ದೇವೇಗೌಡರ ಬಗ್ಗೆ ಬಹಳ ತುಂಬ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಮಾತಾಡಲಿ. ಇದು ಯೋಗೇಶ್ವರ್ ಅವ್ರಿಗೊಂದು ಮಾತು ಹೇಳೋಕ್ಕೆ ಕಷ್ಟಪಡ್ತೀನಿ. ನೀವು ಗೆದ್ದಿದ್ದೀರಾ, ನಿಮಗೆ ಅಭಿನಂದನೆಗಳು. ನೂತನ ಚನ್ನಪಟ್ಟಣ ವಿಧಾನಸಭಾ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನೀವು ಗೆದ್ದಿರುವುದು ಜನಬಲದಿಂದ ಅಲ್ಲ, ಹಣಬಲದಿಂದ ನೀವು ಗೆದ್ದಿರೋದು. ಜನಬಲದಿಂದ ಯಾವುದೇ ಕಾರಣಕ್ಕೂ ನೀವು ಗೆಲ್ಲಕ್ಕಾಗ್ತಾ ಇರಲಿಲ್ಲ. ಇವತ್ತು ಹಣಬಲದಿಂದ ಗೆದ್ದಿದ್ದೀರಾ. ಮತ್ತು ನೀವು ಸ್ವಂತ ಶಕ್ತಿಯಿಂದ ನೀವು ಗೆದ್ದಿಲ್ಲ. ನಿಮಗೆ ಶಕ್ತಿ ಸುಮಾರು ಜನ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಡಿ ಕೆ ಸುರೇಶ್ ಅವರಾಗಿರ್ಬೋದು, ಸರ್ಕಾರನೇ ಬಂದು ನಿಮ್ಮ ಹಿಂದೆಗಡೆ ನಿಂತ್ಕೊಂಡು ನಿಮ್ಮನ್ನು ಗೆಲ್ಲಿಸಿದೆ ಅಷ್ಟೇ. ನೀವು ಸ್ವಂತ ವ್ಯಕ್ತಿತ್ವವಾಗಿ ಹೋರಾಟ ಮಾಡಿ ನೀವು ಗೆದ್ದಿಲ್ಲ. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮಾಡಿರುವ 11 ತಿಂಗಳ ಕೆಲಸಗಳು ನೀವು ಯಾರೂ ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗೋದು ಇಲ್ಲ ಮುಂದೆ. ಗೊತ್ತಾಯ್ತು? ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳು ಒಂದು ಸ್ವಲ್ಪ ಗೌರವ ಕೊಡಿ. ನೀವು ಯಾರಿಗೆ ಏನು ಬೇಕಾದ್ರೂ ಅನ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವ್ರದ್ದಾಗಿರ್ತಕ್ಕಂಥ ಗೌರವ ಇದೆ, ಅದನ್ನು ಗೌರವ ಉಳಿಸ್ಕೊಳ್ಳಿ. ಇದು ದುರಂಕಾರ ಒಳ್ಳೆಯದಲ್ಲ. ಇದು ದುರಂಕಾರ ಯಾರಿಗೂ ಒಳ್ಳೆಯದಲ್ಲ. ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಯೋಗೇಶ್ ಅವರೇ, ಓವರ್ ಏನು ಗೆದ್ದು ಬಿಟ್ಟಿದ್ರಲ್ಲ ನೀವು, ಇದು ಓವರ್ ಕಾನ್ಫಿಡೆಂಟ್ ಇದೆ ನಿಮಗೆ. ಈ ಓವರ್ ಕಾನ್ಫಿಡೆಂಟಿಂದನೇ ಇವತ್ತು JDS ಸೋತಿರೋದು, ಕುಮಾರಣ್ಣವ್ರು ಸೋತಿರೋದು. ಇದೇ ಓವರ್ ಕಾನ್ಫಿಡೆಂಟಿಂದನೇ ಅವ್ರು ಸೋತಿರೋದು. ನೀವು ಇವಾಗ ಅದನ್ನು ಈ ಗೆದ್ದ ಮೇಲೆ ತೋರಿಸ್ತಾ ಇದ್ರಿ. ನೀವು ಅದೇ ಹೇಳ್ತಾ ಇದ್ದೀನಲ್ಲ, ಪದೇ ಪದೇ ಹೇಳ್ಬೋದು, ಸ್ವಂತ ಬಲದಿಂದ ನೀವು ಗೆದ್ದಿಲ್ಲ. ಯಾವುದೇ ಕಾರಣಕ್ಕೂ ಸ್ವಂತ ಬಲದಿಂದ ಗೆದ್ದೇ ಇಲ್ಲ, ಸ್ವಂತ ವರ್ಚಸ್ಸಿಂದ ಗೆದ್ದಿಲ್ಲ, ಹಣ ಬಲದಿಂದ ಗೆದ್ದಿರೋದು ಇವತ್ತು. ಇದು ಸತ್ಯ ಸತ್ಯ ಸತ್ಯ. ಇವತ್ತು ದೇವೇಗೌಡರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಇವತ್ತು JDS ಇರ್ತಕ್ಕಂಥ ಶಾಸಕರನ್ನ ಕೊಣ್ಕೊಂತೀನಿ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ನೀವು ಗೆದ್ದಿರೋದು ಅಭಿವೃದ್ಧಿ ಮಾಡೋಕ್ಕಲ್ಲ. ಹಂಗಾದ್ರೆ ನೀವು ನೋಡಿ, ಇವತ್ತೇನು ರಾಜಕಾರಣಿಗಳು ಇದ್ದೀರಲ್ಲ, ನೀವು ಯಾರು ಕೂಡ ಸಂವಿಧಾನದ ಪ್ರಕಾರ ನಾವೆಲ್ಲ ಸಂವಿಧಾನ ಗೌರವಿಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವ್ಯಾರೂ ಕೂಡ ಸಂವಿಧಾನದ ಪ್ರಕಾರ ಸರ್ಕಾರ ನಡೆಸ್ತಾ ಇಲ್ಲ, ಸಂವಿಧಾನದ ಪ್ರಕಾರ ಚುನಾವಣೆ ನಡೆಸ್ತಾ ಇಲ್ಲ, ಅದ್ರ ಪ್ರಕಾರ ನೀವು ಯಾರೂ ನಡ್ಕೊತಾ ಇಲ್ಲ. ಅಂದರೆ ನೀವು ಇವಾಗ 137 ಜನ ಇದ್ದೀರಾ. 137 ಜನ ಇದ್ದುಕೊಂಡು ಇನ್ನೇನಕ್ಕೆ JDS ಶಾಸಕರು ನಿಮಗೆ ಅವ್ರನ್ನೇನು ಇಟ್ಕೊಂಬಂದು ಗೆಣಸ್ಕೊಳ್ಳೋಕೆ ಇಟ್ಕೊಂತೀರಾ ಪಕ್ಷದಲ್ಲಿ, ನಿಮ್ಮ ಪಕ್ಷದಲ್ಲಿ ಗೆಣಸ್ಕೊಳ್ಳೋಕ್ಕೆ. ಅದೇ ಥರನೇ ನೋಡಿ, JDS ಶಾಸಕರಿಗೆ ಒಂದು ಮಾತು ಹೇಳ್ಬಿಡ್ತೀನಿ. ನೀವು 18 ಜನ ಇದ್ದೀರಾ, ನಿಮಗೆ ಯಾರ್ಯಾರು ಅವ್ರು ಕರೆಯೋವರೆಗೂ ಕುಂತ್ಕೋಬೇಡಿ, ಕರೆಯೋವರೆಗೂ ಕಾಯ್ಕೊಂಡು ಕುಂತ್ಕೋಬೇಡಿ. ನಿಮ್ಗೆ ಏನಾದರೂ ಹೋಗೋಕ್ಕೆ ಇಷ್ಟ ಇದ್ದರೆ ದಯವಿಟ್ಟು ಹೋಗ್ಬಿಡಿ. ಯಾಕಂದ್ರೆ ಶೇಲ್ ಆಗಿಬಿಡಿ ನೀವು. ಇವತ್ತು ಶೇಲ್ ಆಗೋಕ್ಕೆ ಕೆಲವ್ರು ಗೆದ್ದಿರ್ತಾರೆ. ಎಲ್ಲ ಪಕ್ಷದಲ್ಲೂ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅಭಿವೃದ್ಧಿಗಂತಲ್ಲ, ಅವ್ರು ಉಳ್ಕೊಳ್ಳೋಕ್ಕೆ ಅಷ್ಟೇ ಹೋಗ್ತಾ ಇರೋದು. ತಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಪಕ್ಷ ಬಿಟ್ಟು ಪಕ್ಷ ಹೋಗಿದ್ರೆ ಇವತ್ತು ಎಲ್ಲ ಕ್ಷೇತ್ರಗಳು ಭಾಳ ಅದ್ಭುತವಾಗಿ ಅಭಿವೃದ್ಧಿ ಆಗ್ತಾ ಇದ್ವು. ಆದರೆ ಯಾವುದಿಲ್ಲ, ಯಾರು ಕೂಡ ಅಭಿವೃದ್ಧಿಗೋಸ್ಕರ ಪಕ್ಷಗಳನ್ನು ಬಿಟ್ಟು ಹೋಗ್ತಾ ಇಲ್ಲ. ಅಧಿಕಾರಕ್ಕೋಸ್ಕರ ತಮ್ಮ ಸ್ಥಾನ ಬಂದು ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ತಾವು ಮಾಡಿರುವ ಏನು ಇರ್ತಾವಲ್ಲ ಕೆಲವು ದೋಷಗಳು, ಅವನ್ನ ಸರಿಪಡ್ಕೊಳ್ಳೋಕ್ಕೋಸ್ಕರ, ಅವನ್ನ ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ತಾ ಇದ್ದಾರೆ. ಯೋಗೇಶ್ ಅವ್ರು ಹೇಳ್ತಾರೆ JDSನ 15 ದಿವಸದಲ್ಲಿ ತಿಂಗಳಲ್ಲಿ ಮುಳುಗಿಸ್ಬಿಡ್ತೀನಿ ಅಂತಂದೇಳಿ. ನೀವು ಮುಳುಗಿಸ್ರಿ. ನೀವು ನಾಯಕರನ್ನ ಕೊಂಡ್ಕೊಬೋದಷ್ಟೇ, ಕಾರ್ಯಕರ್ತನಂತೂ ಯಾರನ್ನೂ ಕೊಂಡ್ಕೊಳ್ಳೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಕಾರ್ಯಕರ್ತನಂತೂ ಕೊಂಡ್ಕೊಳಕ್ಕಾಗೋದಿಲ್ಲ. ಇನ್ನು ಅಧಿಕಾರಕ್ಕೆ ಬರಲಿ ಬಿಡಲಿ, ಕಾರ್ಯಕರ್ತರು ಅಲ್ಲೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ. ಅವರು ಸೋತರು ಕೂಡ ಅಷ್ಟೇ, ಗೆದ್ದರು ಕೂಡ ಅಷ್ಟೇ. ಯಾವುದೇ ಕಾರಣಕ್ಕೂ ಎಷ್ಟೋ ಜನ ಕಾರ್ಯಕರ್ತರು JDS ಪಕ್ಷ ಬಿಟ್ಟು ಹೋಗೋದಿಲ್ಲ. ನೀವು ಮಾಡಬೇಕಾಗಿರೋದು JDS ಪಕ್ಷನ ಮುಳುಗಿಸುವುದಲ್ಲ, ನೀವು ಮಾಡಬೇಕಾಗಿರೋದು ಅಭಿವೃದ್ಧಿ ಕೆಲಸ ತುಂಬ ಇದೆ. ನಿಮಗೊಂದು ಚಾಲೆಂಜ್ ಮಾಡ್ತೀನಿ ನಾನು. ನಿಮಗೆ ಇವತ್ತೇನು ಗೆದ್ದು ಬಿಟ್ಟಿರೋದಕ್ಕೆ ಏನೇನೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಭಯಂಕರ. ಸೋತಿರ್ಬೋದು, 2 ಸತಿ ಸೋತಿದ್ದೀರಾ. ಒಂದು ಸತಿ ಸೋಲು ಇದ್ದೇ ಇದೆ. ಅದು ಓವರ. ದುರಂಕಾರ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ. ಇವತ್ತು ಗೆಲ್ಬೋದು, ನಾಳೆ ಸೋಲ್ಬೋದು, ಅಮ್ಮಮ್ಮ ಅಂದರೆ ಇನ್ನೊಂದು ಸತಿ ಗೆಲ್ಬೋದು ನೀವು. ಆಮೇಲೆ ಏನು ನಿಮಗೆ ವಯಸ್ಸಾಗೋದೇ ಅಲ್ವಾ? ನಿಮಗೆ ಹಂಗೆ ಇರ್ತೀರ. ಹಂಗಾರೆ ದೇವೇಗೌಡರು ಆಯಿತು ಮನೇಲಿರಿ ಅಂತ ಹೇಳ್ರಿ, ನೀವ್ಯಾರ್ರಿ ಮನೆಗಿರೋ ಅಂತ ಹೇಳೋಕ್ಕೆ? ಅವ್ರ ವಯಸ್ಸು, ಅವ್ರ ಶಕ್ತಿ ಇರೋವರೆಗೂ ದುಡ್ಕೊಂತಾರೆ. ನೀವ್ಯಾರು? ಅವ್ರ ಪಕ್ಷ ಅವ್ರು ದುಡಿತಾರೆ. ಅವ್ರೇನು ಬೇರೆ ಪಕ್ಷದಲ್ಲೂ ಕೆಲಸ ಮಾಡ್ತಾ ಇದ್ದಾರಾ? ತಮ್ಮ ಪಕ್ಷ ಕಟ್ಟಿದ್ದಾರೆ, ತಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ. ನೀವ್ಯಾರು ಅವ್ರನ್ನ ಸುಮ್ಮನೆ ಕುಂತ್ಕೊಳ್ಳಿ ಅಂತ ಹೇಳೋಕ್ಕೆ? ಇವಾಗ ಅವ್ರ ಮನೇಲಿ ಅವರು ಯಜಮಾನಿಕೆ ಮಾಡ್ತಾ ಇದ್ದಾರೆ. ನಿಮ್ಮ ಮನೇಲಿ ಬಂದು ಯಜಮಾನಿಕೆ ಮಾಡೋಕ್ಕಾಗತ್ತಾ? ಅರ್ಥ ಮಾಡ್ಕೊಳ್ಳಿ. ಅವ್ರ ಪಕ್ಷ ಕಟ್ಟಿದ್ದಾರೆ. ಅವ್ರು ನಿಮ್ಮ ಥರ ಪಕ್ಷದಿಂದ ಪಕ್ಷಕ್ಕೆ ಜಂಪಿಂಗ್ ಸ್ಟಾರ್ ಆಗಿಲ್ಲ. ಅವರು ಯಾರು ಮನೆ ಬಾಗಿಲಿಗೆ ಹೋಗಿ ಅಧಿಕಾರಕ್ಕೋಸ್ಕರ, ಯಾರು ಮನೆ ಬಾಗಿಲಿಗೆ ಹೋಗಿಲ್ಲ ಅಧಿಕಾರಕ್ಕೋಸ್ಕರ. ಅವ್ರ ಮನೆಗೆ ಹೋಗಿದ್ದಾರೆ. ಇದೇ 2016ರಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಇವರು ಹೋಗಿದ್ರು, ಹೆಗ್ಲ ಮೇಲೆ ಕೈ ಹಾಕೊಂಬಂದಿದ್ರು ಪದ್ಮನಾಭನವರಕ್ಕೆ. ಕಾಂಗ್ರೆಸ್ ಪಕ್ಷದವರು ಇಬ್ಬರು ಸೇರಿ ಸರ್ಕಾರ ಮಾಡೋಣ ಅಂತ ಇವರು ಅವ್ರ ಮನೆಗೆ ಹೋಗಿರಲಿಲ್ಲ. ಕಾಂಗ್ರೆಸ್ನವರೇ ಪದ್ಮನಾಭನವರಕ್ಕೆ ಬಂದಿದ್ರು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು. ನಾವು ಅವಾಗಲೂ ಕೂಡ ಒಪ್ಕೊಂಡಿರಲಿಲ್ಲ. ಕಾರ್ಯಕರ್ತರು ಎಷ್ಟೋ ಜನ ಕಾರ್ಯಕರ್ತರನ್ನ ಒಪ್ಕೊಂಡಿರಲಿಲ್ಲ. ಇದು ಆಗೋದಿಲ್ಲ, ಇದು ಬೇಡ, ಇದು
ಇದು ಕೇವಲ ಕೆಲವು ದಿನಕ್ಕೆ ಬಿಡಿಸ್ಬಿಡ್ತಾರೆ ನಿಮ್ಮನ್ನಂತ ಹೇಳಿದ್ವಿ ನಾವು. ಅದು ಮುಖ್ಯಮಂತ್ರಿ ಆಗ್ತಾರಂತ ನಾವು ಖುಷಿಯಿಂದ ಇರಲಿಲ್ಲ, ಗೊತ್ತಾಯ್ತಾ? ಅವಾಗಲೇ ಹೇಳಿದ್ವಿ, ಬೇಡ ಕುಮಾರಣ್ಣರೇ ಹೋಗಬೇಡಿ, ಇದು ಭಾಳ ದಿನ ಇರಲ್ಲ, ಇದು ಕಾಲು ಎಳಿತಾರೆ ಕಾಲು. ಅದೇ ಥರ ಹೇಳಿದ್ರಲ್ಲ 14 ತಿಂಗಳಿಗೇನೆ. ಅದೇ ರೀತಿಯೇ ನಿಮಗೊಂದು ಚಾಲೆಂಜ್ ಮಾಡ್ತೀನಿ. ಕುಮಾರಣ್ಣ ಅವರು 2 ಸತಿ ಮುಖ್ಯಮಂತ್ರಿ ಆಗಿದ್ದಾರೆ, ದೇವೇಗೌಡರು 1 ಸತಿ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಧಾನಮಂತ್ರಿನೂ ಆಗಿದ್ದಾರೆ. ನಿಮಗೊಂದು ಚಾಲೆಂಜ್ ಮಾಡ್ತೀನಿ, ನಿಮಗೆ ತಾಕತ್ತೇನಾರಿದ್ದರೆ ಒಂದು ಸತಿ ಪ್ರಧಾನಮಂತ್ರಿ ಆಗಿ ತೋರಿಸಿ ನೋಡೋಣ. ನಿಮಗೆ ಅದೇ ತಾಕತ್ತಿದ್ದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ತೋರಿಸಿ ನೋಡೋಣ. ಇನ್ನೊಂದು ಚಾಲೆಂಜ್ ಮಾಡ್ತೀನಿ, ಹೋಗ್ಲಿ ಮುಖ್ಯಮಂತ್ರಿ ಬೇಡ, ಉಪಮುಖ್ಯಮಂತ್ರಿ ಆಗಲಿ ನೋಡೋಣ. ಈಗ ಒಂದು ಮಂತ್ರಿ ಸ್ಥಾನನಾರು ತಗೊಳ್ಳಿ ನೋಡೋಣ. ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಎಷ್ಟೋ ಜನ ಕಾಂಗ್ರೆಸ್ಸಲ್ಲೇ ಪಾಪ ಇನ್ನು ಟವಲ್ ಹಾಕಿ ಕೂತ್ಕೊಂಡಿದ್ದಾರೆ ಮಂತ್ರಿ ಸ್ಥಾನಕ್ಕೆ. ಇನ್ನು ನಿಮಗೆ ಮಂತ್ರಿ ಸ್ಥಾನ ಕೊಟ್ಟವ್ರಾ? ಏನು ಮಾತಾಡ್ತೀರಿ? ಬಾಯಿ ಐತೆ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಒಂದು ಮಾತಿಗೆ ಮಿತಿ ಇರಲಿ. ದುರಂಕಾರ ಯಾರಿಗೂ ಒಳ್ಳೇದಲ್ಲ, ಇದು ನನಗೂ ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ. ಯಾವತ್ತಿದ್ರೂ ಒಂದಿನ ಅಂತ್ಯ. ಇನ್ನು ನಿಖಿಲ್ ಕುಮಾರಸ್ವಾಮಿ ಏನಂತ ಭಾಳ ವಯಸ್ಸು, ಏನು 90-95 ಆಗಿಲ್ಲ ರೀ, ಇನ್ನು 36 ವರ್ಷ, ಇನ್ನು ಬೇಕಾದಷ್ಟು ಅವಕಾಶಗಳು ಇದ್ದಾವೆ, ಗೊತ್ತಾಯ್ತಾ? ನೀವು ಅದನ್ನು ಭದ್ರಪಡಿಸ್ಕೊಳ್ಳಿ. ಅವ್ರಿಗಿನ್ನ ಈ ಸತಿ ಸೋತಿರ್ಬೋದು. ಏನು ಸೋತರೆಲ್ಲ ಸೋತ ಸುಣ್ಣಾಗ್ಬಿಟ್ಟವ್ರಾ? ಏನು ಯಾರು ಗೆದ್ದೇ ಅಲ್ವಾ? ಎಂತೆಂಥಾರೋ ಓದ್ ಚುನಾವಣೆಯಲ್ಲಿ ಮುಂಡ ಮುಚ್ಕೊಂಡು ಹೋಗಾರೆ. ಈ ನಿಖಿಲ್ ಕುಮಾರಸ್ವಾಮಿದು ಯಾವ ಲೆಕ್ಕ ಇದು? ಅವ್ರು ಮಾಡಿರೋ ತಪ್ಪುಗಳಿಗೆ ಅವ್ರು ಸೋತಿದ್ದಾರೆ ಅಷ್ಟೇ. ಹಣಬಲದಿಂದ ಸೋತಿದ್ದಾರೆ, ಶಕ್ತಿ ಬಲದಿಂದ ಅಲ್ಲ, ಜನಬಲದಿಂದ ಅಲ್ಲ ಅವ್ರು ಸೋತಿರೋದು. ನಿಮ್ಮ ಹಣಬಲದಿಂದ ಅವ್ರು ಸೋತಿರೋದು ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಏನೋ ಚಾನಲರ್ ಬಂದುಬಿಟ್ರು, ಮೈಕ್ ಹಿಡಿದ್ಬಿಟ್ರು ಅಂದ್ಬಿಟ್ಟು ಏನೇನೋ ದೊಡ್ಡದಾಗಿ ಬಿಲ್ಡಪ್ ತಗೊಳ್ಳೋದು ಬೇಡ, ಗೊತ್ತಾಯ್ತಾ? ಸುಮ್ಮನೆ ಕೆಲಸ ಮಾಡಿ ಗೆದ್ದಿದ್ದೀರಾ, ಒಳ್ಳೇದಾಗಲಿ, ಅಭಿನಂದನೆ ಸಲ್ಲಿಸ್ತೀನಿ. ಅದಕ್ಕೂ ನೀವು ಅದು ಬಿಟ್ಬಿಟ್ಟು ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಈ ಥರ ಮಾಡಿದ್ರೆಲ್ಲ ಮಿಂಡ ಮುಚ್ಕೊಂಡು ಹೋಗ್ಯಾರ ನಾವು. ಅಣ್ಣ, ಈ ಥರ ಮಾಡಿದ್ರೆಲ್ಲ ಹೊಂಟಾಗವೆ. ಯಾವ ಇಲ್ಲ ಇಲ್ಲಿ ಭೂಮಿ ಮೇಲೆ, ಯಾರು ಇದಲ್ಲ. ಎಂಥ ರಾಜರು ಮಹಾರಾಜರೇ ಹೊಂಟಾಗಾರೆ. ಇನ್ನು ನಾವೆಲ್ಲ ಗೂಟ ಹೊಡ್ಕೊಂಡು ಕೂತ್ಕೊಂತೀವ? ಏನು ನಾವೇನು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದೀವ? ನಾವು ಸಾಯೋದ ಇಲ್ಲಿ ಅಂತಂದು ನೀವೇನು ಅಗ್ರಿಮೆಂಟ್ ಮಾಡಿದ್ದೀರಾ? ಕೊನೆವರೆಗೂ ನಾನು ಚುನಾವಣೆ ಗೆಲ್ತಾನೆ ಇರ್ತೀನಿ, ಸೋಲೋದೇ ಇಲ್ಲ ಅಂತಂದು ಅಗ್ರಿಮೆಂಟ್ ಆಗಿದೆಯಾ? ಇಲ್ವಲ್ಲ, ಯಾರಿಗೂ ಅಗ್ರಿಮೆಂಟ್ ಆಗಿಲ್ಲ. ನಾನು ಇಲ್ಲಿ ಸಾವು ಇಲ್ಲ ನನಗೆ ಹಂಗೆ ಹಿಂಗೆ ಅಂತಂದೇಳಿ ಎಲ್ಲರೂ ಒಂದಿನ ಹೋಗ್ಲೇಬೇಕು. ಅದಕ್ಕೋಸ್ಕರ ಇರೋವರೆಗೂ ನಾವು ಜನಗಳಿಗೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಅದು ಬಿಟ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣ ಮಾಡ್ಕೊಂಡು ಕುತ್ಕೋಬಾರ್ದು. ದ್ವೇಷದ ರಾಜಕಾರಣ ಮಾಡ್ಕೊಂಡೇ ಪರಿಸ್ಥಿತಿ ಹಿಂಗಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ JDS ಪಕ್ಷದವರು ನೀವು ಮುಂದಿನ ಸರಿ ಒಳ್ಳೊಳ್ಳೆ ಒಂದು ಟೀಮ್ಗಳನ್ನು ಕಟ್ಟಿದರೆ ಪಕ್ಷನ ಉಳಿಸ್ಬೋದು. ಇಲ್ಲಪ್ಪ ನಾನು ಇದೇ ಥರ ಓವರ್ ಕಾನ್ಫಿಡೆಂಟಿಂದ ಗೆಲ್ತೀನಿ, ಕಣ್ಣೀರಕ್ಕೆ ಗೆಲ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಪಕ್ಷ ಬರಲ್ಲ. ಬೇಕಾದಷ್ಟು ಯುವಕರಿದ್ದಾರೆ, ಬೇಕಾದಷ್ಟು ಕೆಲಸ ಮಾಡಿರಿದ್ದಾರೆ. ಟೀಮುಗಳನ್ನು ಮಾಡಿ ಒಂದು ಗ್ರೂಪ್ಗಳನ್ನು ಮಾಡಿ, ಗ್ರೂಪ್ ವೈಸ್ ಮಾಡಿ ಸಂಘಟನೆ ಮಾಡಿ ಮುಂದಿನ ಸತಿ ಆದ್ರೂ ನೀವು ಗೆಲ್ಬೋದು. ಇಲ್ಲಾಂದರೆ ಹಿಂಗೆ ಮಾಡ್ಕೊಂತ ಹೋದರೆ ಯಾವುದೇ ಕಾರಣಕ್ಕೂ ಪಕ್ಷ ಉಳಿಯಲ್ಲ. ಯಾಕಂದರೆ ಇದು ಇವಾಗಲಿಂದ ನನ್ನಲ್ಲ, ದೇವೇಗೌಡರು ಕಾಲದಿಂದನೂ ಹಿಂಗೇನೆ ಟೀಮ್ ಮಾಡಿಲ್ಲ, ಗ್ರೂಪ್ಗಳನ್ನು ಮಾಡಿಲ್ಲ, ಸಂಘಟನೆ ಮಾಡಿಲ್ಲ. ಒಂದು ಸಿಂಪತಿ ಮೇಲೆ ಗೆದ್ಕೊಂಬಂದಿರೋದಷ್ಟೇ. ಅವ್ರವ್ರ ವರ್ಚಸ್ಸಿಂದ ಗೆದ್ಕೊಂಡಿದ್ದಾರೆ ಹೊರತು ಟೀಮ್ಗಳು ಮಾಡಿ, ಸಂಘಟನೆ ಮಾಡಿ ಇದುವರೆಗೂ ಪಕ್ಷ ಈ ಥರ ಆಗಿಲ್ಲ. ಇದಕ್ಕೆ ಕಾರಣ, ಇಂಥ ದುಸ್ಥಿತಿ ಬರೋಕ್ಕೆ ಇದೇ ಕಾರಣ ಇದೆ ಮುಖ್ಯವಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ರೈಟ್ ನ್ಯೂಸ್.